ಲೀಲಾ ಕಾಫಿ ಆಯ್ತಮ್ಮ? ತಗೊಂಡ್ ಬರ್ತಿದೀವಿ ಅಮ್ಮ. ಹಾ ಹಾ. ಮೊದಲು ನಿನ್ ಗಂಡನ್ ಕೊಡಮ್ಮ. ರೇತಿ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಬಾ, ಸ್ವಲ್ಪ ಒಳಗೆ ಹೋಗೋಣ. ಅರೆ, ನೀನೆಲ್ಲಿ ಹೋಗ್ತಿದ್ಯಮ್ಮ? ಇಲ್ಲೇ ಕೂತ್ಕೊಂಡು ರಾಮ್ಗೆ ಏನ್ ಬೇಕೋ ವಿಚಾರಿಸ್ಕೊ. ಬಾಮ್ಮ. ನೋಡು, ಸ್ಟಾಪ್. ಫಸ್ಟು ನಾನು ಹೇಳ್ಬಿಟ್ಟು, ನಾನಿಲ್ಲಿಗೆ ಬಂದಿರೋದು ಅಮ್ಮನಿಗೋಸ್ಕರ, ನಿನ್ನನ್ನು ಕರ್ಕೊಂಡು ಹೋಗ್ತಾ ಇರೋದು ಅಮ್ಮನಿಗೋಸ್ಕರ. ಅದು ಬಿಟ್ಟರೆ ನನ್ನ ಮನಸ್ಸಲ್ಲಿ ನಿನಗೆ ಹೆಂಡತಿ ಸ್ಥಾನ ಇಲ್ಲ. ಗಾಟ್ ಇಟ್? ನನಗೂ ಅವ್ರ ಆರೋಗ್ಯನೇ ಮುಖ್ಯ. ಮಾ, ಹೊರಡೋಣ. ನನ್ನ ಸೊಸೆ ಕೂಡ ನಮ್ಮ ಜೊತೆ ಬರ್ತಿದ್ದಾಳೆ ತಾನೆ? ಬರ್ತಾ ಇದ್ದಾರೆ, ಹೊರಡೋಣ. ಸರಿ, ಹಾಗಾದ್ರೆ ಕೌಸಲ್ಯ, ನಾವು ಹೊರಡ್ತಿದ್ದೀವಮ್ಮ. ಬಂದೇಮ್ಮ. ನೋಡು, ತಾಳಿನ ಹೊರಗಡೆ ತೆಗೆದು ಅರಿಶಿನ ಕುಂಕುಮ ಇಟ್ಟು ನಮಸ್ಕಾರ ಮಾಡ್ಕೊ. ಹೊರಡೋಣ. ನೀನ್ ನಡಿಯಪ್ಪ. ನಿಮ್ಮ ಮದ್ವೆ ಬಗ್ಗೆ ಹಲವಾರು ವಿಷಯಗಳ ಅರ್ಧ ಆಗ್ತಿದೆ, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ತೀರಾ? ಅಸಲಿ ಆಟ ಈಗ ಶುರು ಆಗ್ತಿದೆ. ಸರ್, ಇದೆಲ್ಲ ಹೇಗಾಯ್ತು? ನೀವೊಂದು ಕ್ಲಾರಿಫಿಕೇಶನ್ ಕೊಟ್ಟರೆ ನಮಗಿರೋ ಡೌಟ್ ಕ್ಲಿಯರ್ ಆಗುತ್ತೆ. ಮದುವೆ ಮಂಟಪದಿಂದ ಎಲ್ಲರೂ ಹೊರಗೆ ಕಳಿಸಿ ನಿನ್ ಮರ್ಯಾದೆ ನೀನ್ ಕಾಪಾಡ್ಕೊಂಡೆ. ಆದ್ರೆ ಆ ಮರ್ಯಾದಿನ ಪಬ್ಲಿಕ್ ಅಲ್ಲಿ ನಾನ್ ಕಳಿತೀನಿ. ಯಾಕೆ ಸರ್ ಸೈಲೆಂಟ್ ಆಗಿದ್ದೀರಾ? ಮಾತಾಡಿ, ಆಗಿರೋದಾದ್ರೂ ಏನ್ ಹೇಳಿ ಸರ್. ನೋಡಿ, ಇದು ಪ್ರೊಫೆಷನಲ್ ವಿಷಯ ಅಲ್ಲ, ನನ್ನ ಪರ್ಸನಲ್ ವಿಷಯ. ಇದನ್ನ ಪಬ್ಲಿಕಲ್ಲಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಆದ್ರೂ ನೀವು ಒಬ್ರು ಸೆಲೆಬ್ರಿಟಿ ಸರ್, ನಿಮ್ ಬಗ್ಗೆ ನಿಮ್ ಲೈಫ್ ಬಗ್ಗೆ ಪಬ್ಲಿಕ್ ಕ್ಯೂರಿಯಾಸಿಟಿ ಇರುತ್ತೆ. ಹಾಗಾಗಿ ಅದನ್ನ ತಲುಪಿಸೋ ರೆಸ್ಪಾನ್ಸಿಬಿಲಿಟಿ ನಮ್ದು. ನೀವು ಅದನ್ನು ಕವರ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಲ್ವಾ? ಓಕೆ, ಫೈನ್. ಮದುವೆ ಆಗಿದ್ದು ನಿಜ. ಇವರೇ ನನ್ನ ಹೆಂಡತಿ, ಮಿಸಸ್ ಅಭಿರಾಮ್ ಜಯಶಂಕರ್. ಆದ್ರೆ ಸರ್, ನಿಮ್ ಜೊತೆ ಹಳದಿ ಶಾಸ್ತ್ರ ಮಾಡ್ಕೊಂಡಿದ್ ಹುಡುಗಿ ಬೇರೆ ತಾನೆ? ಮತ್ತೆ ಅವ್ರ ಜಾಗಕ್ಕೆ ಇವ್ರು ಹೇಗೆ ಬಂದ್ರು ಸರ್? ಕೆಲವು ಕನ್ಫ್ಯೂಷನ್ಗಳಾಗಿದ್ದು ಸತ್ಯ, ಆದರೆ ಈಗ ಇವರು ನನ್ನ ಹೆಂಡತಿ ಅನ್ನೋದು ಅಷ್ಟೇ ಸತ್ಯ. ಸದ್ಯಕ್ಕೆ ಎಷ್ಟು ಇನ್ಫಾರ್ಮೇಷನ್ ಸಾಕು ಅನ್ಸುತ್ತೆ. ಥ್ಯಾಂಕ್ ಯು. ನೀವೇನೋ ಮುಚ್ಚಿಡ್ತಿದ್ದೀರಾ ಅನ್ಸುತ್ತೆ ಸರ್. ಇವಳೇ ನನ್ನ ಹೆಂಡತಿ ಅಂತ ನನ್ನ ಮಗನೇ ಒಪ್ಕೊಂಡ್ಮೇಲೆ ಅದ್ರಲ್ಲಿ ಮುಚ್ಚಿಡಕ್ಕೇನಿದೆ ಹೇಳಿ? ಇರ್ಬೋದು ಮೇಡಮ್, ಆದ್ರೆ ಸತ್ಯ ಏನು ಅಂತ ಜನರಿಗೆ ಗೊತ್ತಾಗ್ಬೇಕಲ್ವಾ? ಅದಕ್ಕೆ ಇದು ಸೂಕ್ತವಾದ ವೇದಿಕೆ ಅಲ್ಲ. ಮತ್ ಯಾವಾಗ ಎಲ್ಲಿ ಅಂತ ಹೇಳಿ ಮೇಡಮ್, ಅಲ್ಲೇ ಬರ್ತೀವಿ. ನಾಡಿದ್ದು ನನ್ನ ಮಗನ ರಿಸೆಪ್ಷನ್ ಇದೆ, ಅಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ.
ಹೌದು, ಅವತ್ತು ನಿಮ್ಮ ಏನೇ ಅನುಮಾನಗಳಿದ್ರೂ ನೀವು ಕ್ಲಿಯರ್ ಮಾಡ್ಕೋಬಹುದು. ಅಲ್ಲಿವರೆಗೂ ದಯವಿಟ್ಟು ಈ ವಿಷಯನ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ. ನೀವಿನ್ನು ಹೊರಡಬಹುದು. ಸರ್ ಒಂದು ಫೋಟೋ. ಮೇಡಮ್ ಹತ್ರ ಬನ್ನಿ, ಜೊತೆಗಿರೋ ಒಂದು ಫೋಟೋ ಬೇಕು. ಮೇಡಮ್ ಸ್ವಲ್ಪ ಮುಂದೆ ಬನ್ನಿ. ಸರ್ ಹೆಗಲ ಮೇಲೆ ಕೈ ಹಾಕೊಳ್ಳಿ. ಥ್ಯಾಂಕ್ ಯು. ಅಮ್ಮ, ಹೌದು ರಾಮ್, ಯಾವತ್ತಿದ್ರೂ ಈ ವಿಷಯ ಜಗತ್ತಿಗೆ ಗೊತ್ತಾಗಬೇಕು. ಇದಕ್ಕೆ ಸೂಕ್ತವಾದ ವೇದಿಕೆನ ನಾವೇ ಕಲ್ಪಿಸ್ಕೊಟ್ರೆ ತಪ್ಪಾಗಿ ಮಾತಾಡೋ ಬಾಯನ್ನ ಮುಚ್ಚಿಸ್ದ ಹಾಗಾಗುತ್ತೆ. ಇಲ್ಲಾಂದ್ರೆ ಅವ್ರುಗಳೆಲ್ಲ ಒಂದಕ್ಕೊಂದು ಸೇರಿಸಿ ಮಾತಾಡ್ತಾನೆ ಇರ್ತಾರೆ. ಆದರೆ ಅಮ್ಮ, ನಾಡಿದ್ದು ಲೀಲಾ ನಮ್ಮನೆ ಸೊಸೆ ಅಂತ ಎಲ್ರಿಗೂ ಪರಿಚಯ ಮಾಡೋಣ, ಎಲ್ರಿಗೂ ಗೊತ್ತಾಗ್ಲಿ. ನಾವಿನ್ ಬರ್ತೀವಿ. ಹೋಗ್ಬಿಟ್ಟು ಬನ್ನಿಮ್ಮ. ತುಂಬಾ ಧನ್ಯವಾದಗಳು. ಹುಷಾರು. ಲೀಲಾ, ಒಂದ್ ನಿಮಿಷ ಇಲ್ಲೇ ನಿಂತ್ಕೋ. ಯಾಕಜ್ಜಿ ಏನಾಯ್ತು? ಇಲ್ಲೇ ನಿಂತ್ಕೋ, ಹೇಳ್ತೀನಿ.